ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಹುಲ್ ಬಿಡಗರ್ ವ್ಲಾಗ್ಸ್ಗೆ ಸ್ವಾಗತ. ಸೊ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ 1 ಇಯರ್. ಸೊ 1 ಇಯರಿಂದ ನಾನು ಕಂಪ್ಲೀಟಾಗಿ ಯೂಟ್ಯೂಬಿಂದ ದೂರ ಇದ್ದೆ. ನೋ ವಿಡಿಯೋ, ನೋ ಅಪ್ಲೋಡ್, ನಥಿಂಗ್. ಬಟ್ ಆ ಲಾಸ್ಟ್ 1 ಇಯರಲ್ಲಿ ನಾನು ಸೈಲೆಂಟಾಗೇನು ಇರಲಿಲ್ಲ. ನಾನು 1 ಇಯರಿಂದ ನೋಡ್ತಾ ಇದ್ರೆ ನಾನು ಇಷ್ಟೊಂದೆಲ್ಲ ಯೂಟ್ಯೂಬ್ಗೋಸ್ಕರ ಎಲ್ಲ ಬಿಲ್ಡ್ ಮಾಡಿದ್ದೀನಿ. ಸೊ ಇದನ್ನು ಬಿಲ್ಡ್ ಮಾಡೋಕ್ಕೆ ಒಂದು ದಿವಸ 1 ತಿಂಗಳಲ್ಲೇ ಆಗಿಲ್ಲ. ಸೊ ಇದನ್ನು ಬಿಲ್ಡ್ ಮಾಡೋಕ್ಕೆ ನನಗೆ ಅಟ್ಲೀಸ್ಟ್ ಫುಲ್ 1 ಇಯರ್ ಅಲ್ಲ, ಈಗಿಂದ ಮುಂಚೆಯಿಂದನೂ ಸ್ವಲ್ಪ ಗ್ಯಾಜೆಟ್ಸ್ ಎಲ್ಲ ಮುಂಚೆ 1 ಇಯರ್ಗಿಂತ ಮುಂಚೆ ತೊಗೊಂಡು ಆಲ್ಮೋಸ್ಟ್ ಒಂದು 2-3 ಇಯರ್ಸಿಂದ ನಾನು ಪ್ರತಿಯೊಂದು ತೊಗೊಳ್ತಾ ಬಂದಿದ್ದೀನಿ. ಸೊ ಆ್ಯಸ್ ಪರ್ ರಿಕ್ವೈರ್ಮೆಂಟು. ಸೊ ಇವತ್ತು ಆಲ್ಮೋಸ್ಟ್ ನನಗೆ ಯೂಟ್ಯೂಬ್ಗೋಸ್ಕರ ಏನೇನು ಬೇಕು ಪ್ರತಿಯೊಂದೆಲ್ಲ ನನ್ನ ಹತ್ರ ಇದೆ ಅಂತ ಅನ್ಕೊಬಿಟ್ಟಿನಿ. ನಾನು 1 ಇಯರಿಂದ ಕಮ್ಬ್ಯಾಕ್ ಮಾಡಿದ್ದೀನಿ ಅಂದರೆ ನಾನು ಪರ್ಫೆಕ್ಟಾಗಿ ಬಂದಿದ್ದೀನಿ. ಸೊ ನಂದು ಟ್ರಾವೆಲ್ ವ್ಲಾಗೆಲ್ಲ ನೋಡಿರ್ತೀರ ತುಂಬ. ಸೊ ಅದು ನಂದು ಲೈಫಲ್ಲಿ ಜಸ್ಟ್ 10% ಮಾತ್ರ. ಮಿಕ್ಕಿದ 90% ಮಾತ್ರ ನಾನು ಇಲ್ಲೇ ಇರೋದು. ನಂದು ಡ್ಯೂಟಿ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಇರ್ಬೋದು, ನಾನು ಇಲ್ಲೇ ಸ್ಪೆಂಡ್ ಮಾಡ್ತೀನಿ ಟೈಮು. ನಾನು ಬೇಜಾರಾದಾಗ ಯಾವುದೇ ಇರಲಿ, ನನಗೆ ಎಲ್ಲದಕ್ಕೂ ಇದೆ. ನನಗೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ, ಇಲ್ಲಿ ಕೂತ್ಕೊಂಡು ಏನಾದರೂ ಸಾಂಗ್ ಕೇಳ್ತಾ ಇದ್ದರೆ ನಾನು ತುಂಬ ಫೀಲ್ ಕೊಡುತ್ತೆ. ಸೊ ಈ ಥರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನದು ಡ್ರೀಮ್ ಇತ್ತು. ಸೊ ಈ ವಿಡಿಯೋನ ಎಂಡವರೆಗೂ ಮಿಸ್ ಮಾಡಿದೆ ನೋಡ್ತಾ ಇರಿ. ನಾನು ಲಾಸ್ಟ್ 1 ಇಯರಿಂದ ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟ್ 1 ಇಯರಿಂದ ನನಗೆ ಏನು ಸಬ್ಸ್ಕ್ರೈಬರ್ ಇದ್ದರೂ ಸೇಮ್ ಅದೇ ಥರ ಇದ್ದಾರೆ. ನಾನು ಯಾರೂ ಸಬ್ಸ್ಕ್ರೈಬರ್ ಇನ್ನೂ ಬಿಟ್ಟು ಇಲ್ಲ. ಸೊ ಜೆನ್ಯೂನ್ಲಿ ಇಟ್ಸ್ ಮೀನ್ಸ್ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆಲ್. ಆ್ಯಂಡ್ ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಒನ್ ಬೈ ಒನ್ ಪ್ರತಿಯೊಂದೆಲ್ಲ ನಿಮ್ಗೆ ತೋರಿಸ್ತೀನಿ ಯೂಟ್ಯೂಬ್. ಸೊ ಫಸ್ಟ್ ಒಂದು ಲುಕ್ ನೋಡಿಬಿಡಿ ಯಾವ ಥರ ಇದೆ. ಸೊ ಈ ಥರ ಸ್ಟುಡಿಯೋ ಬಿಲ್ಡ್ ಮಾಡ್ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡ್ತಾ ಇದ್ದೆ. ಪ್ರತಿಯೊಬ್ಬರು ಎಲ್ಲರೂ ಒಂದೊಂದು ಥರ ವೀಡಿಯೋ ಸ್ಟುಡಿಯೋ ಮಾಡಿದರು. ಸೊ ಅದರಲ್ಲಿ ನನಗೆ ಒಬ್ಬರು ಪೆಗ್ ಬೋರ್ಡ್ ಯೂಸ್ ಮಾಡಿಬಿಟ್ಟು ಸ್ಟುಡಿಯೋ ಬಿಲ್ಡ್ ಮಾಡಿದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ಆವಾಗ ಪೆಗ್ ಬೋರ್ಡ್ ಎಲ್ಲಿ ಸಿಗುತ್ತೆ ಅಂತ ನೋಡಿದಾಗ ಆವಾಗ ಅವ್ರು ಮೆನ್ಷನ್ ಮಾಡಿದ್ರು ಐಕ್ಯದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನೇನು ಪ್ಲ್ಯಾನ್ ಮಾಡಿದೆ, ಆಲ್ರೆಡಿ ಐಕ್ಯದಲ್ಲಿ ಎಷ್ಟೋ ಸಲ ಹೋಗ್ತಾ ಇದ್ವಿ. ಸೊ ಬೆಂಗಳೂರಲ್ಲಿ ನಾಗಸಂದ್ರದಲ್ಲಿರೋ ಐಕ್ಯ ಸ್ಟೋರಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಆಲ್ರೆಡಿ ಒಂದು ಡೆಮೋ ರೂಮ್ ಮಾಡಿದ್ದಾರೆ. ಇದೇ ಥರ ಸ್ಟುಡಿಯೋ ಮಾಡಿಬಿಟ್ಟು ಡೆಮೋ ಮಾಡಿದರು. ಸೊ ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ. ಅಲ್ಲಿ ಹೋದಾಗ ನಾವು ನೋಡ್ತೀವಿ. ಸೊ ಸೇಮ್ ಪೆಗ್ ಬೋರ್ಡ್ ಯೂಸ್ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಕಲರ್ ಮಾಡಿದ್ರು ಕಾಂಬಿನೇಷನು. ಸೊ ಒಂದು ಡಾರ್ಕ್ ಬ್ಲೂ, ಒಂದು ಲೈಟ್ ಬ್ಲೂ, ಆಮೇಲೆ ಕಾರ್ನರಲ್ಲಿ ಸ್ವಲ್ಪ ವೈಟು. ಸೊ ಆ ಥರ ಮಾಡಿದರು. ಸೊ ಯಾಕೆ ನಾನು ಇದೇ ಥರ ರೀಕ್ರಿಯೇಟ್ ಮಾಡ್ಬೋದು ನನ್ನ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದೆ. ಆ ಥರ ಪ್ಲ್ಯಾನ್ ಮಾಡಿದಾಗ ಫಸ್ಟು ತೊಗೊಂಡಿದ್ದು ಇದು ಪೆಗ್ ಬೋರ್ಡಲ್ಲಿ 2-3 ಥರ ಸೈಜ್ ಬರುತ್ತೆ. ಸೊ ಇದೇ ದೊಡ್ಡ ಸೈಜು. ಸೊ 2 ಪೀಸು ಪೆಗ್ ಬೋರ್ಡ್ ತೊಗೊಂಡೆ ನಾನು ಇದರಲ್ಲಿ. ಆಮೇಲೆ ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಲರ್ಗೆ ನಾನು ಲೋಕಲಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ ತೊಗೊಂಡೆ. ಸೊ ತೊಗೊಂಡ್ಬಿಟ್ಟು ನಾನೇ ಪೇಂಟ್ ಮಾಡಿದೆ. ಪೇಂಟಲ್ಲೆಲ್ಲ ಈ ಥರ ಮಾಡಿದೆ. ಸೊ ಪೆಗ್ ಬೋರ್ಡ್ಗೆ ಎರಡು ಮತ್ತು ಎಕ್ಸೆಸರಿಯಲ್ಲಿ ಸೆಪ್ರೇಟ್ ತೊಗೋಬೇಕು. ನಮ್ಗೆ ಎಷ್ಟು ಎಕ್ಸೆಸರಿ ಬೇಕೋ ಅಷ್ಟು ತೊಗೋಬೇಕು. ಸೊ ಪ್ರತಿಯೊಂದು ಎಕ್ಸೆಸರಿಗೂ ಸೆಪ್ರೇಟ್ ತೊಗೋಬೇಕು. ಸೊ ಇದು ಮಾತ್ರ 3 ಪೀಸ್ ಬರುತ್ತೆ. ಅದ್ರ ಮೇಲೆ ಇದು ಬಟನ್ಸು ಯಾವುದೇ ಅಲ್ಲಿ ಪ್ರತಿಯೊಂದೆಲ್ಲ ಎಕ್ಸೆಸರೀಸು ಪ್ರತಿಯೊಂದೆಲ್ಲ ನಾವು ಸೆಪ್ರೇಟ್ ತೊಗೋಬೇಕು. ನಮ್ಗೆ ಎಷ್ಟು ಬೇಕು, 2 ಪೆಗ್ ಬೋರ್ಡ್ಗೆ ಎಷ್ಟು ಬೇಕೋ ಅದು ತೊಗೋಬೇಕು. ಇದು ಪೆಗ್ ಬೋರ್ಡು, ಎಕ್ಸೆಸರಿ ಇದೆಲ್ಲ ಏನು ನೋಡ್ತಿದ್ದಾರೆ ಪ್ರತಿಯೊಂದು ಎಕ್ಸೆಸರಿ ಇದು 2 ಪ್ರತಿಯೊಂದೆಲ್ಲ ಸೇರಿ ನನಗೆ ಆಲ್ಮೋಸ್ಟ್ 12,000 ಆಗಿದೆ. ಆಮೇಲೆ ಇದೇನು ಲೀಫ್ ನೋಡ್ತಿದ್ದಾರೆ, ಲೀವ್ಸು ಫೇಕ್ ಪ್ಲ್ಯಾಂಟ್ ಇದು ಮತ್ತು ಇದೊಂದಿದೆ. ಆಮೇಲೆ ಈ ಕಡೆ ಇಲ್ಲೊಂದಿದೆ, ಇದೊಂದು. ಸೊ ಇದು 3 ಇದೆಲ್ಲ ಸೇರಿಸ್ಬಿಟ್ಟು ನನಗೆ ಟೋಟಲ್ ಐಕ್ಯದಲ್ಲಿ ನನಗೆ ಟೋಟಲ್ 12,000 ಆಯಿತು. ಮತ್ತು ಇದು ಲೈಟಿಗೆ ಮಾತ್ರ 1,300. ಸೊ ಇದೆಲ್ಲ ಸೇರಿಬಿಟ್ಟು ಆಲ್ರೆಡಿ ನನಗೆ ಒಂದು 13,500, ಆಲ್ಮೋಸ್ಟ್ 14,000 ಆಗಿದೆ ನನ್ನ ಪೆಗ್ ಬೋರ್ಡ್ ಸೇರಿಸ್ಬಿಟ್ಟು. ಸೊ ಪೇಂಟಿಗೆ ನಾನು ಲೋಕಲ್ ಶಾಪಲ್ಲಿ ಪೇಂಟ್ ಅಂಗಡಿಯಲ್ಲಿ ಪೇಂಟ್ ತೊಗೊಂಡು ನಾನೇ ಪೇಂಟ್ ಮಾಡಿದೆ. ಸೊ ಪೇಂಟ್ ಮಾಡ್ಬೇಕಾದ್ರೆ ನೋಡಿ ಯಾವ ಥರ ವೈಟ್ ಟೇಪ್ ಹಾಕಿಬಿಟ್ಟು. ಸೊ ಫಸ್ಟ್ ಒಂದು ಸೈಡ್ ಡಾರ್ಕ್ ಬ್ಲೂ ಮಾಡಿದೆ. ನೆಕ್ಸ್ಟು ಆಮೇಲೆ ಈ ಕಡೆ ಅದೇ ಪೇಂಟಲ್ಲಿ ಸ್ವಲ್ಪ ಲೈಟ್ ಕಲರ್ ವೈಟ್ ಮಿಕ್ಸ್ ಮಾಡಿಬಿಟ್ಟು ಲೈಟ್ ಬ್ಲೂ ಈ ಕಡೆ ಇದು ಮಾಡಿದೆ. ಆಮೇಲೆ ವೈಟ್ ಇರೋ ಕಡೆ ಈ ಕಡೆ ನಾನು ಮುಂಚೆ ಆಲ್ರೆಡಿ ಇರುತ್ತೋ ಅದನ್ನೇ ಬಿಟ್ಬಿಟ್ಟಿದ್ದೀನಿ. ಸೊ ಈ ಥರ ಪೇಂಟ್ ಮಾಡಿದೆ. ಪೇಂಟ್ ಆದಮೇಲೆ ಪೇಂಟಿಂಗ್ಗೆ ನನಗೆ ಒಂದು 500 ರೂಪೀಸ್ ಖರ್ಚಾಯಿತು. ಸೊ 500 ಆಲ್ಮೋಸ್ಟ್ 500-600 ರೂಪೀಸ್ ಆಯಿತು. ಬ್ರಷ್ಷು ಮತ್ತು ಪ್ರತಿಯೊಂದೆಲ್ಲ ಹೊಸದು ತೊಗೊಂಡೆ. ಪೇಂಟಿಂಗ್ ಆಯಿತು. ಪೇಂಟ್ ಆದಮೇಲೆ ನೆಕ್ಸ್ಟ್ ಬರೋದು ಮೇನ್ ಸೆಟಪ್. ಜಾಸ್ತಿ ಕಾಸ್ಟ್ಲಿ ಇರೋದಂದರೆ ಬೆನ್ಕ್ಯೂ ಮಾನಿಟರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಇದು ಮಾನಿಟರ್ ಅನ್ಬಾಕ್ಸಿದ್ದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಸೊ ನನಗೆ ಇದು ಬೆನ್ಕ್ಯೂ ಮಾನಿಟರ್ ಅನ್ಬಾಕ್ಸ್ ಮಾಡಿದ್ದು ತುಂಬ ಯೂಸ್ ಬಂದಿತ್ತು. ಸೊ ಸೇಮ್ ಅದೇ ಥರ ಇದಕ್ಕೂ ಸಪೋರ್ಟ್ ಮಾಡಿ. ಸೊ ಬೆನ್ಕ್ಯೂ ಅನ್ಬಾಕ್ಸ್ ಮಾಡಿದಾಗ ತುಂಬ ವ್ಯೂಸ್ ಬಂತು. ಸೊ ಇದು ಆಲ್ರೆಡಿ ಗೊತ್ತಿದೆ ನನಗೆ. ಇದು 48,000 ಬಿದ್ದಿದೆ.
ಸೊ ಸದ್ಯಕ್ಕೆ ಇವಾಗ ಜಾಸ್ತಿ ಇದೆ, ಆಲ್ಮೋಸ್ಟ್ ಅಮೆಝಾನಲ್ಲಿ 55,000 ಇದೆ. ಸೊ ಸ್ಟುಡಿಯೋದು ಯೂಸ್ ಮಾಡೋರಿಗೆ ತುಂಬ ಒಳ್ಳೇದಿದೆ ಇದು. ಸೊ ಕಣ್ಣೆಲ್ಲ ನೋವು ಬರೋಲ್ಲ, ಚೆನ್ನಾಗಿದೆ. ಸೊ 28 ಸೈಜು ತೊಗೋಬೋದು, 32 ತೊಗೋಬೋದು. ಸೊ ಒನ್ ಟೈಮ್ಗೋಸ್ಕರ ನಾನು ಆಲ್ರೆಡಿ ದೊಡ್ಡ ತೊಗೊಂಬಿಟ್ಟಿನಿ. ಸೊ ನನಗೆ ಕಂಫರ್ಟಬಲ್ ಇದೆ, ಕರೆಕ್ಟ್ ಇದೆ ಸೈಜು. ಅದ್ರ ಜೊತೆ ಸಿ ಪಿ ಯು ನಾನು ಬಿಲ್ಡ್ ಮಾಡಿರೋದು. ಸಿ ಪಿ ಯು ನನಗೆ ಆಲ್ಮೋಸ್ಟ್ ಒಂದು 70,000 ಆಗಿದೆ ಸಿ ಪಿ ಯುಗೆ. ಇದು ಸಿ ಪಿ ಯು 70,000. ಇದರಲ್ಲಿ ತುಂಬ 32 GB ರ್ಯಾಮ್ ಇದೆ, ಆಮೇಲೆ ಗಿಗಾಬೈಟ್ ಮದರ್ ಬೋರ್ಡ್ ಇದೆ, ಆಮೇಲೆ AMD ಪ್ರೊಸೆಸರ್ ಇದೆ, ಆಮೇಲೆ 16 GB ಇದು ಗ್ರಾಫಿಕ್ಸ್ ಕಾರ್ಡ್ ಇದೆ, ಆಮೇಲೆ 2 TB ಹಾರ್ಡ್ ಡಿಸ್ಕ್ ಇದೆ, SSD ಕಾರ್ಡ್ ಇದೆ 1 TB. ಸೊ ಇದಕ್ಕೆ ನಾನು ಒಂದು ಆಲ್ಮೋಸ್ಟ್ ಒಂದು 70,000 ಆಯಿತು. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ನಾನು ಸೌಂಡ್ಗೋಸ್ಕರ ಚೆನ್ನಾಗಿರೋ ಸೌಂಡ್ ಕ್ವಾಲಿಟಿ ಬೇಕಂತ ಹೇಳ್ಬಿಟ್ಟು ನಾನು ಅಮೆಝಾನಲ್ಲಿ ಬೋಟ್ದು ಅವೆಂಟ ಸೌಂಡ್ ಬಾರ್ ತೊಗೊಂಡಿದ್ದೀನಿ. ಇದೊಂದು ಸೌಂಡ್ ಬಾರ್ ಬರುತ್ತೆ, ಆಮೇಲೆ ಇದೊಂದು ಸೈಡಿಗೆ ಬಾಕ್ಸ್. ಸೊ ಇದೆರಡು ಸೇರಿ ಎರಡು ಅಂದರೆ ಒಂದೇ ಸೆಟ್ಟಲ್ಲಿ ಬರುತ್ತೆ. ಇದಕ್ಕೆ ನನಗೆ ಆಲ್ಮೋಸ್ಟ್ ಒಂದು 12,000 ಆಗಿದೆ. ಸೊ ಇದು ಆಮೇಲೆ ಸಿ ಪಿ ಯು ತೊಗೊಂಡಾಗೆ ನನಗೆ ಕೀಬೋರ್ಡು ಮತ್ತು ಮೌಸ್ ಅದ್ರ ಜೊತೆ ಕೊಟ್ಟರು. ANT ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕ್ವಾಲಿಟಿ ಇರೋ ಕೀಬೋರ್ಡ್ ಇದೆ. ಸೊ ಯೂಸ್ ಮಾಡೋಕ್ಕೆ ಸಖತ್ತಾಗಿದೆ, ಗೇಮಿಂಗ್ಗೋಸ್ಕರ ಯೂಸ್ ಮಾಡ್ಬೋದು, ಎಡಿಟಿಂಗ್ಗೋಸ್ಕರ ತುಂಬ ಚೆನ್ನಾಗಿದೆ. RGB ಲೈಟ್ ಬರುತ್ತೆ ಅದ್ರ ಜೊತೆ. ಸೊ ಇದು ಆಯಿತು. ನನ್ನ ಹತ್ರ ಡ್ರೋನ್ ಇದೆ. ಡ್ರೋನ್ ಬಗ್ಗೆ ಆಲ್ರೆಡಿ ನೋಡಿರ್ತೀರಿ ವೀಡಿಯೋನೊಂದು, ಅದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ಬೇಕು, ನಾನು ಇನ್ನೂ ಮಾಡೇ ಇಲ್ಲ. DJI Air 3 ಡ್ರೋನ್ ಇದೆ. ಸೊ ನನಗೆ DJI Air 3 ಡ್ರೋನ್ಗೆ ನನಗೆ ಆಲ್ಮೋಸ್ಟ್ ಒಂದು 1,45,000 ಆಗಿದೆ. DJI ಡ್ರೋನ್ಗೆ ನಾನು ಟ್ರಾವೆಲ್ ಲಾಗ್ಸ್ ಎಲ್ಲ ಹೋಗಿರ್ತೀನಿ, ಅದ್ರಲ್ಲಿ ನೋಡಿರ್ತೀರ. ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದು. ಇವಾಗ ಸದ್ಯಕ್ಕೆ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಆಮೇಲೆ ಜಾಸ್ತಿ ಹೊರಗಡೆ ಹೋಗೋಕ್ಕಾಗ್ತದೆ. ಸೊ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಅದಾದಮೇಲೆ ಆಡಿಯೋ ಮೈಕ್ಗೋಸ್ಕರ ವಿಡಿಯೋ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟು, ಆಡಿಯೋನೂ ಅಷ್ಟೇ ಇಂಪಾರ್ಟೆಂಟ್ ಹೇಳ್ಬಿಟ್ಟು ನಾನು DJI Mic 2 ತೊಗೊಂಡಿದ್ದೀನಿ. ಸೊ ಒಂದು ರಿಸೀವರ್ ಮೊಬೈಲ್ ಹಾಕಿದ್ದೀನಿ, ಇನ್ನೊಂದು ಇಲ್ಲಿದೆ, ಆಮೇಲೆ ಇನ್ನೊಂದು 2 ಸರ್ಟಿ ಎರಡರದ್ದು ಬೇಕಂತ ಹೇಳ್ಬಿಟ್ಟು ನಾನು 2 ತೊಗೊಂಡಿದ್ದೀನಿ. 2 ಮೈಕು, 1 ರಿಸೀವರು. ಇದಕ್ಕೆ ನನಗೆ ಆಲ್ಮೋಸ್ಟ್ ಒಂದು 25,000 ಆಗಿದೆ. ಇದಕ್ಕೆ 34,000 ಕೊಟ್ಟಿದ್ದೀನಿ. ಸೊ ಇವಾಗ 25,000 ಇದೆ ಇವಾಗ, ಯಾಕಂದರೆ ಇದರದ್ದು ಇನ್ನೊಂದು ಮಾಡೆಲ್ ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಇದಕ್ಕೆ ರೇಟ್ ಕಡಿಮೆ ಆಗಿದೆ. ನಾನು ತೊಗೋಬೇಕಾದ್ರೆ 34,500 ಇತ್ತು, ಇವಾಗ 25,000 ಆಗಿದೆ. ಇದು ಕಡಿಮೆ ಆಗಿದೆ ರೇಟ್ ಇವಾಗ. ಸೊ ಕ್ವಾಲಿಟಿ ಚೆನ್ನಾಗಿದೆ, ತೊಗೋಬೋದು. ಇಲ್ಲಾಂದರೆ ಇನ್ನೊಂದು ಬರುತ್ತೆ ಇದರಲ್ಲಿ 12,000 30,000 ಬರುತ್ತೆ, ಗೊತ್ತಿಲ್ಲ, ಅದನ್ನು ತೊಗೋಬೋದು ನೀವು, ಚೆನ್ನಾಗಿರುತ್ತೆ DJI Mic. ಆಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ 2 ಹೆಡ್ಫೋನ್ ಇದೆ ನನ್ನ ಹತ್ರ, ಬೋಟದು ಇದೊಂದು. ಇದು ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ, ನಾನು ಗಿಫ್ಟ್ ಬಂದಿರೋದು. ಇದು ಆಲ್ಮೋಸ್ಟ್ ಒಂದು 2 ಸೇರಿಸಿ 1,500 ಒಂದಕ್ಕಿದೆ, 3,000 ರೂಪೀಸ್ ಆಗುತ್ತೆ ಇದಕ್ಕೆ. ಸೊ ಅದನ್ನು ಬಿಟ್ಟರೆ ಇದು ಸುಮ್ಮನೆ ಡೆಕೋರೇಷನ್ಗೋಸ್ಕರ ಇದು ಪ್ಲ್ಯಾಂಟ್ ಇದೆ. ಆಮೇಲೆ ಪೆಗ್ ಬೋರ್ಡ್ ಹಿಂದೆ ನೋಡ್ತಾ ಇದ್ದಾರೆ RGB ಲೈಟ್ ಇದೆ. ಇದು ಎಂಟರ್ ಒಂದು ರೌಂಡ್ ಸರ್ಕಲ್ ಬರುತ್ತಿದೆ. ಇದು ಮೊಬೈಲಿಂದ ಕನೆಕ್ಟ್ ಮಾಡ್ಬೋದು. ಟ್ಯಾಪೋ ಅಂತ ಬ್ರ್ಯಾಂಡ್ ಇದು. ಮೊಬೈಲಲ್ಲೇ ನಾವೆಲ್ಲ ಪ್ರತಿಯೊಂದೆಲ್ಲ ಅಡ್ಜಸ್ಟ್ ಮಾಡ್ಬೋದು, ಕಲರು, ಆಮೇಲೆ ಮ್ಯೂಸಿಕ್ಗೋಸ್ಕರ ಯಾವ ಥರ ಬೇಕೋ ಅದೇ ಥರ ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ವೈಫೈಯಲ್ಲಿ ನಾವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಪ್ರತಿಯೊಂದೆಲ್ಲ ಸಿಸ್ಟಮ್ ಇದೆ, ಆ್ಯಪ್ ಬರುತ್ತೆ, ಚೆನ್ನಾಗಿದೆ ಇದು. ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ರಿ, ಇದು ಪ್ರತಿಯೊಂದು ಯಾವ ಕಲರ್ ಅದನ್ನು ಸೆಟ್ ಮಾಡ್ಬೋದು, ಚೆನ್ನಾಗಿದೆ ಇದು. ಇದಕ್ಕೆ ನನಗೆ ಆಲ್ಮೋಸ್ಟ್ 1,800 ರೂಪೀಸ್ ಬಿದ್ದಿದೆ. ನಾನು ಬ್ಲಿಂಕಿಟಲ್ಲಿ ಏನೋ ಮೇ ಬಿ ಆರ್ಡರ್ ಮಾಡಿದ್ದೀನಿ. ಇದರ ಲಿಂಕೆಲ್ಲ ಹಾಕಿರ್ತೀನಿ, ಪ್ರತಿಯೊಂದರ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಆಮೇಲೆ ಇಲ್ಲಿ ಬಂದರೆ ಸುಮ್ಮನೆ ನಾನು ಆ್ಯಕ್ಚುಲಿ ಸೇಲ್ಸ್ ಫೀಲ್ಡಲ್ಲಿ ಇರೋದಕ್ಕೋಸ್ಕರ ಸೊ ಮಾರ್ಕೆಟಿಂಗ್ ಬುಕ್ಸ್ ಇದೆ. ಸೊ ಸ್ವಲ್ಪ ಓದಿದ್ದೀನಿ, ಇನ್ನೂ ಓದಿಲ್ಲ. ಒಂದು ಸೆಲ್ ಎನಿಥಿಂಗ್ ಟು ಎನಿಬಡಿ, ನೆವರ್ ಸ್ಪ್ಲಿಟ್ ದ ಡಿಫ್ರೆನ್ಸ್. ಸೊ 2-3 ಬುಕ್ ಇದೆ. ಡೋಂಟ್ ಸೆಲ್, ಮೇಕ್ ದೆಮ್ ಬೈ. ಸೊ ಹಾಗೆ ಅವಾಗ ಸ್ವಲ್ಪ ರೀಡ್ ಮಾಡ್ತಿರ್ತೀನಿ. ಸೊ ಆಮೇಲೆ ನನಗೆ ಇನ್ನೊಂದು ಡ್ರೀಮ್ ಇದೆ, ನನ್ನ ಹತ್ರ ಎಲ್ಲ ಇದೆ. ನಾನು ಕ್ಯಾಮ್ರಾ ಒಂದು ತೊಗೋಬೇಕಂತ ತುಂಬ ಡ್ರೀಮ್ ಇದೆ. ಇದು ಸೋನಿ A7 M5. ಸೊ ಇದು ಸದ್ಯಕ್ಕೆ ಅದ್ರ ಪ್ರೈಸ್ ಜಾಸ್ತಿ ಇದೆ, ತೊಗೊಳಕ್ಕೆ ಅಷ್ಟೊಂದು ಬಜೆಟ್ ಇಲ್ಲ ನನ್ನ ಹತ್ರ. ನೋಡೋಣ, ನೀವು ಈ ವಿಡಿಯೋ ಏನಾದರೂ ಜಾಸ್ತಿ ಓಡಿದ್ರೆ ಇದೇ ಸರ ಯೂಟ್ಯೂಬಿಂದ ಜಾಸ್ತಿ ಸಪೋರ್ಟ್ ಸಿಕ್ಕರೆ ತೊಗೊಳ್ತೀನಿ, ಅವಾಗ ನೋಡೋಣ. ಸೊ ನೆಕ್ಸ್ಟು ಟೇಬಲು ಮತ್ತು ಚೇರು ಮತ್ತು 2 ಇದು 2 ಒಂದೇ ಸಲ ತೊಗೊಂಡಿದ್ದೆ, ನಮ್ಗೆ ಗೊತ್ತಿರೋ ಕಡೆ ತೊಗೊಂಡಿದ್ದೆ. ಸೊ ಇದು 2 ಸೇರಿ ನನಗೆ 6,000 ಆಗಿದೆ, ಈ ಟೇಬಲ್ ಮತ್ತು ಇದೊಂದು ಚೇರು. ಆಮೇಲೆ ಈ ಟೇಬಲ್ ಚೆನ್ನಾಗಿದೆ. ಈ ಟೇಬಲ್ ಕವರ್ಡ್ಗೋಸ್ಕರ ನಾನು ಏನಾದರೂ ಗ್ಯಾಜೆಟ್ಸ್ ಎಲ್ಲ ಇಡೋಕ್ಕೆ ಇದು ತೊಗೊಂಡಿದ್ದೀನಿ. ಇದಕ್ಕೆ 5,000 ಆಗಿದೆ. ಸೊ ಇದು 6,500 ಮತ್ತು 5,000, ಟೋಟಲ್ 11,500 ಟೇಬಲ್ ಚೇರ್ಸ್ ಆಗಿದೆ. ಆಮೇಲೆ ಅದು ಬಿಟ್ಟರೆ ನನ್ನ ಹತ್ರ ಏರ್ಪೋರ್ಟ್ ಇದೆ. ಇದಕ್ಕೆ ಆಲ್ಮೋಸ್ಟ್ 25,000 ಪೇ ಮಾಡಿದ್ದೀನಿ, ಐಫೋನ್ದು. ಆಮೇಲೆ ಇದು ಬಿಟ್ಟರೆ ನೆಕ್ಸ್ಟ್ ನನ್ನ ಹತ್ರ ಲೈಟಿಂಗ್ಸ್ ನೋಡೋದಾದರೆ ನನ್ನ ಹತ್ರ ಗೋಡಾಕ್ಸ್ MLR 100 ಇದೆ. ನೋಡಿ ಯಾವ ಥರ ಬರುತ್ತೆ, ಗೋಡಾಕ್ಸ್ MLR 100 ಅಂತಿದೆ. ಇದು ಸ್ಟ್ಯಾಂಡು ಮತ್ತು ಇದು ಲೈಟು ಮತ್ತು ಸಾಫ್ಟ್ ಬಾಕ್ಸ್ ಎಲ್ಲ ಸೇರಿ ನನಗೆ ಆಲ್ಮೋಸ್ಟ್ 32,000 ಆಗಿದೆ ಇದಕ್ಕೆ. ಸೊ ಚೆನ್ನಾಗಿರೋದು ಹಿಪ್ಪಿನ್ ಅಂತ ಬಿಟ್ಟು ಬ್ರ್ಯಾಂಡೆಡ್ ಇದು ಬ್ರ್ಯಾಂಡೆಡ್ ಕ್ವಾಲಿಟಿ ಇರೋ ಸ್ಟ್ಯಾಂಡ್ ಇದೆ.
ಆಮೇಲೆ ಅದ್ರ ಜೊತೆ ಇದು ಪ್ರತಿಯೊಂದೆಲ್ಲ ಸೆಪ್ರೇಟ್ ತೊಗೋಬೇಕು. ಸೊ ಇದರ ಅನ್ಬಾಕ್ಸಿಂಗ್ ವಿಡಿಯೋನು ನಾನು ಹಾಕ್ತೀನಿ ಮುಂದೆ ಫ್ಯೂಚರಲ್ಲಿ. 32,000 ಆಗಿದೆ ನನಗೆ. ಅದು ಬಿಟ್ಟರೆ ನನ್ನ ಹತ್ರ ಇನ್ನೊಂದು ಲೈಟ್ ಇದೆ. ಸೊ ಇದು ಡಿಜಿಟೆಕ್ದು 40 ವ್ಯಾಟ್ RGB ಲೈಟ್ ಇದೆ. ಇದಕ್ಕೆ 4,000. ಇದರಲ್ಲೆಲ್ಲ RGB ಲೈಟ್ ಇದೆ. ತುಂಬ 10 to 12 ಥರ ಲೈಟಿಂಗ್ ಎಲ್ಲ ಚೇಂಜಸ್ ಮಾಡ್ಬೋದು ನಾವು. ಆಮೇಲೆ ಎರಡು ಸ್ಟ್ಯಾಂಡ್ ಇದೆ. ಅದ್ರ ಬಿಟ್ಟರೆ ಎರಡು ಸೆಲ್ಫಿ ಸ್ಟಿಕ್ಸ್ ಇದೆ. ಇದೊಂದು 500. ಇದು 500 ರುಪೀಸ್, ಇದು 350 ರುಪೀಸ್. 500 ಮತ್ತು 350 ರುಪೀಸ್. ಅದು ಬಿಟ್ಟರೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ನಾನು ಪ್ರತಿಯೊಂದು ವೀಡಿಯೋ ಎಲ್ಲ ಮಾಡೋದೆಲ್ಲ ಮೊಬೈಲಿಂದ, iPhone 15 Pro Maxಯಿಂದ. ಸೊ iPhone 15 Pro Max ನಾನು 2 ವರ್ಷದಿಂದ ತೊಗೊಳ್ಬೇಕಾದ್ರೆ 1,45,000 ಇತ್ತು. ಸೊ ಅದೊಂದು. ಅದ್ರ ಜೊತೆ ಚಾರ್ಜ್ ಮಾಡೋಕ್ಕೆ ನನ್ನ ಹತ್ರ ಕೆಳಗಡೆ ಬೋರ್ಡ್ ವೈರ್ ಸೆಟಪ್ ಎಲ್ಲ ಕೆಳಗಡೆ ಮಾಡಿದ್ದೀನಿ. ಸೊ 100 ವ್ಯಾಟ್ರು ಅಡಾಪ್ಟರ್ ಇದೆ, ಚಾರ್ಜರ್ 100 ವ್ಯಾಟ್ರದ್ದು. ಇದಕ್ಕೆ 4,000 ಇದೆ. ಆಮೇಲೆ ಇದು ಏನು ನೋಡ್ತಾ ಇದ್ದಾರೆ ಇದೆಲ್ಲ ಸೆಟಪ್ ಎಲ್ಲ ಐಕೆಯಲ್ಲಿ ಇದೇ ನೋಡ್ತಾ ಇದ್ದೆ, ಇದೆಲ್ಲ ಐಕೆಯಲ್ಲಿ ತೊಗೊಂಡಿದ್ದು. ಇದಕ್ಕೆ 750 ರುಪೀಸಲ್ಲಿ ಐಕೆದಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿಂದನೇ ವೈರ್ ಪ್ರತಿಯೊಂದೆಲ್ಲ ಕನೆಕ್ಷನ್ ಮಾಡಿದ್ದೀನಿ. ಸೊ ನೋಡಿದ್ರಲ್ಲ, ಇದೆಲ್ಲ ಇಷ್ಟೊಂದು ಇದಕ್ಕೆಲ್ಲ ಸರ್ ನನಗೆ ಆಲ್ರೆಡಿ ಪ್ರತಿಯೊಂದೆಲ್ಲ ಲೈಟಿಂಗ್ಸು, ಮಾನಿಟರು, CPU, ಪೆಗ್ ಬೋರ್ಡು, ಇದೆಲ್ಲ ಪ್ರತಿಯೊಂದು ಮೊಬೈಲು ಎಲ್ಲ ಇನ್ಕ್ಲೂಡಿಂಗ್ ಸೇರಿಸ್ಬಿಟ್ಟು ಡ್ರೋನು ಎಲ್ಲ ಸೇರಿಸಿ ನನಗೆ ಆಲ್ಮೋಸ್ಟ್ ಮೋರ್ ದೆನ್ 5 lakh ರುಪೀಸ್ ಆಗಿದೆ. ಸೊ ಇದರಲ್ಲಿ ಏನಾದರೂ ನೀವು ಮೊಬೈಲು ಮತ್ತು ಕೆಲವೊಂದು ಎಕ್ಸ್ಪೆನ್ಸಿವ್ಸ್ ಐಟಮ್, ಸೊ ಯೂಟ್ಯೂಬ್ ಏನಾದ್ರು ಸ್ಟಾರ್ಟ್ ಮಾಡೋರಿದೆ, ಸ್ಟುಡಿಯೋ ಥರ ಸ್ಟಾರ್ಟ್ ಮಾಡೋರಿದ್ರೆ, ಸೊ ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ಬೋದು. ಆ್ಯಸ್ ಪರ್ ಅವ್ರದ್ದು ಏನು ಬಜೆಟ್ ಇದೆ. ಪ್ರತಿಯೊಂದೆಲ್ಲ ಇದೇ ಬೇಕಂತೇಳಿ ನನ್ನ ಹತ್ರ ಕ್ಯಾಮ್ರಾ ಇಲ್ಲ. ಸೊ ನಾನು ಮೊಬೈಲಿಂದಲೇ ಶೂಟ್ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಪ್ರತಿಯೊಂದು ಮಾನಿಟರ್ 32 ತೊಗೋಬೇಕಂತೇನಿಲ್ಲ, 28 ಬರುತ್ತೆ, ಅದು ತೊಗೋಬೋದು. CPU ನಾನು ರಿಕಮೆಂಡ್ ಮಾಡ್ತೀನಿ. ಅಟ್ಲೀಸ್ಟ್ 1 ಟೈಮ್ ತೊಗೋತಾ ಇರ್ತಾರೆ. ಇದನ್ನು ಜಾಸ್ತಿ ಆಪ್ಷನ್ಸ್ ಇರೋದು, ಸೊ ಚೆನ್ನಾಗಿರುತ್ತೆ ತೊಗೊಳ್ಳಿ. ಲೈಟಿಂಗ್ಸು ಅಷ್ಟೇ, ನಾನು ಲೈಟಿಂಗು ಜಾಸ್ತಿ ಪೇ ಮಾಡಿದ್ದೀನಿ. ಸೊ 1 ಟೈಮ್ ತೊಗೋತಾ ಇದ್ದೀನಿ, ಚೆನ್ನಾಗಿರುತ್ತೆ ತೊಗೋಬೇಕಂತ ಹೇಳ್ಬಿಟ್ಟು. ಸೊ ಇದರಲ್ಲಿ MLR 100 ಅಂದರೆ ಇದು ಪ್ರತಿಯೊಂದು ಎಲ್ಲಿ ಬೇಕಲ್ಲ ನಾವು ಯೂಸ್ ಮಾಡ್ಬೋದು, ಕ್ಯಾರಿ ಮಾಡ್ಬೋದು. ಸ್ಮಾಲಲ್ಲಿದೆ. ಇದರಲ್ಲಿ ಚಿಕ್ಕದು ಬರುತ್ತೆ, ಗೋಡಾಕ್ಸೈಲೆಲ್ಲ ಅದ್ರಲ್ಲಿ ದಪ್ಪ ಇರುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದು ಜಾಸ್ತಿ ನಾವು ಎಲ್ಲಿ ಮೂವ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಪವರ್ ಬ್ಯಾಂಕು ಯೂಸ್ ಮಾಡ್ಬೋದು. ಸೊ ಆ ಥರ ಇದೆ. ಸೊ ಅವಾಗಲೇ ಹೇಳ್ದಂಗೆ ನಾನು 1 ಇಯರಿಂದ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಂದರೆ, ಸೊ ನಾನು ಸ್ವಲ್ಪ ಲಾಸ್ಟ್ ಏಪ್ರಿಲಲ್ಲಿ ನಾನು ಜಾಬ್ ಚೇಂಜ್ ಆಯಿತು. ಜಾಬ್ ಚೇಂಜ್ ಆದಮೇಲೆ ನನಗೆ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಗ್ತಾ ಇರಲ್ಲ. ಇನ್ ಕೇಸ್ ಟ್ರಾವೆಲ್ ಮಾಡಿದ್ರು ಮತ್ತೆ ವೀಡಿಯೋ ಶೂಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ನಾನು ಕನ್ಸಿಸ್ಟೆನ್ಸಿ ಅನ್ನೋದೇ ಕಳ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಬಿಡೋಕ್ಕಾಗ್ತಿರಲಿಲ್ಲ. ಸೊ ಆದರೂ ನಾನು 1 ಇಯರ್ ಆದಮೇಲೆ ಪ್ರತಿ ತಿಂಗಳು ನನಗೆ ಕಾಡ್ತಾ ಇತ್ತು ನಾನು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಯೂಟ್ಯೂಬ್ ಮತ್ತೆ ರೀಸ್ಟಾರ್ಟ್ ಮಾಡೋಕೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ 1 ಇಯರ್ ಆದಮೇಲೆ ನಾನು ಈ ಥರ ಪರ್ಫೆಕ್ಟಾಗಿ ಒಂದು ಕಮ್ಬ್ಯಾಕ್ ಮಾಡಿದ್ದೀನಿ. ಸೊ ನೀವು ಪ್ರಾಮಿಸ್ ಮಾಡ್ತೀನಿ, ಇನ್ಮೇಲೆ ಪ್ರತಿ ತಿಂಗಳು ಇದೇ ಥರ ಹೊಸ ವೀಡಿಯೋ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ ನನಗೆ. ಸೊ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು.